ನೀವೇ ಸ್ವಾಮಿ, ನೀವೇ ಕರ್ಕೊಂಬಂದ್ ಸದನ ಶುರು ಆದಾಗ ನಮ್ಮ ಸರ್ಕಾರ ಹಿಂಗ್ ಮಾಡಿದೆ ಅಂತ ಗವರ್ನರ್ ಕೈಲಿ ಓದಿಸಲ್ವೇನ್ರಿ? ಯಾಕೆ ಓದಿಸ್ತೀರ ತಾವು? ಅವ್ರ ಕೈಲೇ ಓದಿಸ್ತೀರ. ನಮ್ಮ ಸರ್ಕಾರ ಅಂತ ಅವರ ಅಧಿಕಾರವನ್ನ ಅದನ್ನ ಮರುಪರಿಶೀಲನೆ ಮಾಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಮೊನ್ನೆ ತಮಿಳುನಾಡಲ್ಲಿ ಯಾವ ತರ ವರ್ತನೆ ಆಗಿದೆ ಎಲ್ಲಾ ರಾಜ್ಯದಲ್ಲೂ ಗವರ್ನರ್ ಜೋರಾಗಿದೆ. ಗವರ್ನರ್ ಬೇಡ, ತಮಿಳುನಾಡಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲ ನಿಮ್ಮನ್ನ ಮಂತ್ರಿ ಮಾಡಲ್ಲ. ಯಾರು ಮಾತಾಡ್ತಾರೆ? ಮಂತ್ರಿ ಮಾಡಲ್ಲ ಅವರು. ರಾಜ್ಯಪಾಲರ ಪೀಠನ ರಾಜಕಾರಣಕ್ಕೋಸ್ಕರ ಯಾವ ತರ ಬಳಕೆ ಆಗ್ತದೆ ಅಂತೇಳಿ ತಮಿಳುನಾಡಲ್ಲಿ ಎಲ್ಲಾ ಭಾಗಗಳಲ್ಲಿ ನಾವು ನೋಡಿದೀವಿ. ಇವೇನು ಹೊಸದಾಗಿ ನಾವು ನೋಡ್ತಾ ಇದೀವ? ರಾಜ್ಯಪಾಲರ ಪೀಠನ ಇವತ್ತೇನು ಬಳಸ್ತಾ ಇಲ್ವಾ ರಾಜಕಾರಣಕ್ಕೋಸ್ಕರ? ಏನ್ ಮಾತುಕತೆ ನಡೀತಾ ಇದೆ ಇಲ್ಲಿ? ದೆಹಲಿಯಲ್ಲಿ ಯಾವ ತರ ನಡವಳಿಕೆ ಆಗ್ತಾ ಇದೆ ಇವನ್ನೆಲ್ಲ ನಾವು ನೋಡ್ತಾ ಇಲ್ವಾ? ಇರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ರಾಜ್ಯಪಾಲರ ಮೇಲೆ ಕೂಡ ರಾಜ್ಯಪಾಲರ ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗುತ್ತೆ. ಕೂತ್ಕೊಳ್ರಿ 2 ನಿಮಿಷ ಸರ್. ತಾವು ಹೇಳಿ ಸರ್. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಇದು. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಇದು. ದಯಮಾಡಿ ಕೊಡ್ತಾರೆ, ಕೂತ್ಕೊಳ್ಳಿ.